ಅಬೌಟ್ ದ ಪಾರ್ಟ್ ನನ್ನಲ್ಲಿ 2 ಇಂಪಾರ್ಟೆಂಟ್ ಗುಣ. ಒಂದು ಯಾವುದು ಅಂದರೆ ಹ್ಯೂಮರು, ನಂಗೆ ತುಂಬ ಇಷ್ಟ. ತಲೆಹಾಟೆ ಮಾಡೋದು, ಕಾಲೆಳೆಯೋದು ಅದೆಲ್ಲ ತುಂಬ ಇಷ್ಟ. ಇನ್ನೊಂದು ವೋಕಲ್ ಆಗಿ ಮಾತಾಡುವಂಥದ್ದು, ಸ್ಟ್ಯಾಂಡ್ ತೊಗೊಳ್ಳೋದು. ಅಂದರೆ ವೆನ್ ಇಟ್ಸ್ ರಿಕ್ವೈರ್ಡ್ ಓನ್ಲಿ ನಾನೊಂದು ಸ್ಟ್ಯಾಂಡ್ ತೊಗೊತೀನಿ. ಸುಮ್ಮನೆ ಸ್ಟ್ಯಾಂಡ್ ತೊಗೊಳ್ಳಲ್ಲ. 2 ವಿಚಾರಗಳು ನನ್ನ ತಲೆಯಲ್ಲಿತ್ತು. ಬೇಕಾದಾಗ ಸ್ಟ್ಯಾಂಡ್ ತೊಗೊಳ್ಳೋಣ, ಅಲ್ಲೊಂದು ಜಗಳ ಆಗ್ತಾ ಇರಬೇಕಾದ್ರೆ ಯಾರ ಸೈಡ್ ಕರೆಕ್ಟ್ ಇದೆಯೋ ಅವ್ರ ಸೈಡ್ ಇದ್ದು ಸಪೋರ್ಟ್ ಮಾಡೋಣ ಅಂತ ನನ್ನ ತಲೆಯಲ್ಲಿತ್ತು. ಬಟ್ 2 ಸೈಡ್ ಫೇಕೆ. ಯಾವ ಸೈಡ್ ಸಪೋರ್ಟ್ ಮಾಡ್ತೀರಾ ನೀವು? 2 ಸೈಡು ಅಟೆನ್ಷನ್ಗೋಸ್ಕರ ಜಗಳ ಆಡ್ತಾ ಇದ್ದಾರೆ. ಇಟ್ ಈಸ್ ವೆರಿ ಫೇಕ್ ಅವ್ರು ಮಾಡ್ತಾ ಇರೋದು. ಐ ಡೋಂಟ್ ನೋ ಟೆಲಿಕಾಸ್ಟಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ, ನಾನು ಇನ್ನೂ ಎಪಿಸೋಡ್ ತೋಳಿಲ್ಲ. ಬಟ್ ಇಟ್ ಈಸ್ ವೆರಿ ಫೇಕ್. ಅಲ್ಲೇ ಪಕ್ಕದಲ್ಲಿದೆ. ನಕ್ಬಿಡ್ತೀರಾ ನೀವು ಕ್ಯಾಕರ್ ಸುಗಿದ್ಬಿಟ್ಟು, ಇದೆಲ್ಲ ಒಂದು ಆ್ಯಕ್ಟಿಂಗ ಅಂತ. ಅಷ್ಟು ಕೆಡ್ದಾಗಿ ಮಾಡ್ತಾರೆ. ಯಪ್ಪ, ಜೆನ್ಯೂನ್ ಕಾರಣಗಳೇ ಇಲ್ಲ ಜಗಳ ಆಡೋಕ್ಕಲ್ಲಿ. ದಟ್ಸ್ ವಾಟ್ ಐ ಫೀಲ್. ಓವರ್ ಆ್ಯಕ್ಟಿಂಗ್ ಮಾಡಿಲ್ಲ ಅಷ್ಟೇ, ನನ್ನ ತಪ್ಪದು. ಓವರ್ ಆ್ಯಕ್ಟಿಂಗ್ ಮಾಡಬೇಕಿತ್ತು ಅಂತ. ಆ್ಯಂಡ್ ಇನ್ನೊಂದು ಏನು ಫ್ಲರ್ಟ್ ಮಾಡಿಲ್ಲ, ಮಾತಾಡಿಸಿಲ್ಲ ಅಂತ, ಅದು ಬೇರೆ. ಇದು ಐ ಥಿಂಕ್ 24/7 ಬಂದಿತ್ತು. ಅದರಲ್ಲೂ ನಾನು ಸುಮ್ಮನೆ ಹಿಂಗೆ ರೇಡಿಯೋ RJ ಸ್ಟೈಲಲ್ಲಿ ಅಲ್ಲಿ ಇಲ್ಲಿ ಎಲ್ಲರ ಜೊತೆ ಮಾತಾಡಿಸ್ತಾ ಇದ್ದೆ. ಎಲ್ರಿಗೂ ಇಷ್ಟ ಆಗ್ತಾಯಿತ್ತು ಆ ಪಾರ್ಟೆಲ್ಲ. ದೆನ್ ಒಂದ್ಸಲ ಸ್ಪಂದನ ಕೇಳಿದ್ಲು, ಸೇಯಿಂಗ್ RJ ಸ್ಟೈಲಲ್ಲಿ ನಂಗೋಸ್ಕರ ಏನಾದರೂ ಮಾತಾಡ್ಬಿಟ್ಟು ಇದು ಮಾಡ್ತೀಯ ಅಂತ ಹೇಳಿ. ಸೊ ಹಿಂಗೆ ಅವಳಿಗೋಸ್ಕರ ಹಿಂಗೆಲ್ಲ ಮಾತಾಡ್ಬಿಟ್ಟು, ಸಿಕ್ಕಾಬಡೆ ಕ್ಯೂಟ್ ಅವಳು, ಸ್ವೀಟ್ ಅಂತೆಲ್ಲ ಹೇಳ್ಬಿಟ್ಟು ಅವ್ರ ಮೇಲೆ ಕ್ರಶ್ ಡುಶ್ ಎಲ್ಲ ಆಗಿದೆ ಅಂತ ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡ್ತಾರೆ. ಇನ್ನೂ ವೆರಿ ಹೆಲ್ದಿ ವೇ. ಹಾಗೆ ಮಾತಾಡ್ತಾ ನಿಮಗೋಸ್ಕರ ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ ಪ್ರೀತಿಯ ಹೆಸರೇ ನೀನು, ವಾಪಸ್ ಬರ್ತೀನಿ ನಾನು, ಕೇಳಿಸ್ಕೊತಾ ಇರಿ, ನಾನು RJ ಅಮಿತ್ ಅಂತ ಹೇಳ್ಬಿಟ್ಟು ಎಂಡ್ ಮಾಡಿದ್ದೆ. ಎಲ್ಲರೂ ಹಾಡಕ್ಕೆ ಶುರು ಮಾಡಿದ್ರು, ಪ್ರೀತಿಯ ಹೆಸರೇನು. ಐ ವಾಸ್ ವೆರಿ ಬ್ಯೂಟಿಫುಲ್ ಸೀನ್ ಅದು. ಎಷ್ಟು ಚೆನ್ನಾಗಿತ್ತು. ಅದಾದಮೇಲೆ ನಾನು ಅವಳು ಐ ರಿಮೆಂಬರ್ ಇವನ್ ದ ಲಾಸ್ಟ್ ಡೇ ಕುತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ, ಬಂದ್ಬಿಟ್ಟಪ್ಪ ಈಗ ಇವ್ರಿಗೆ ಪ್ರೈವಸಿ ಕೊಡಬೇಕು, ಇಲ್ಲಾಂದರೆ ಇವರಿಬ್ಬರು ಮಾತಾಡಿಸೋದು ನಿಲ್ಲಿಸಲ್ಲ, ಇಲ್ಲಾಂದರೆ ನಮ್ಮ ಮುಂದೆ ಮಾತಾಡೋಲ್ಲ ಅಂತೆಲ್ಲ ಹೇಳ್ಬಿಟ್ಟು ಕಾಲೇಜ್ ಹುಡುಗಿರ್ತಾರೆ ಟೀಸ್ ಮಾಡೋದು. ನಾನು ಅವಳು ಮಾತಾಡ್ತಾ ಇರ್ಬೇಕಾದ್ರೆ ಕಾವ್ಯ ಪಕ್ಕದಲ್ಲಿ, ನಿಮಗೆ ಪ್ರೈವಸಿ ಬೇಕಾ, ಒಂದು ನಿಮಿಷ ನಾನು ವಾಶ್ರೂಮ್ಗೆ ಹೋಗ್ತೀನಿ, ಅದು ವಾಶ್ರೂಮ್ಗೆ ಹೋಗಿ ಬಂದು ಐ ವಾಂಟ್ ಟು ಹಿಯರ್ ಯು ಗೈಸ್ ಅಂತ ಏನೇನೋ ಸುಮ್ಮನೆ ಇಲ್ಲದೇ ಇರೋ ಎಕ್ಸ್ಟ್ರಾ ಇದೆಲ್ಲ ಮಾಡಿ ಬೆಳೆಸೋದು. ನಾವಿಬ್ಬರೇ ಆ್ಯಕ್ಚುಲಿ ಇಲ್ಲಿ ಏನು ಕಷ್ಟ ಇದೆಯೋ ಅದ್ರ ಬಗ್ಗೆ ಮಾತಾಡ್ಕೊತಾ ಇದ್ದಿದ್ದು. ಆ್ಯಂಡ್ ದೆನ್ ಶಿ ವಾಸ್ ಲೈಕ್, ಇಲ್ಲಿ ಬೇಡ, ಅಲ್ಲೋ ಕುತ್ಕೊಳ್ಳೋಣ ಬಾ, ಇನ್ನೊಂದು ಜಾಗದಲ್ಲಿ ಹೋಗಿ ಕುತ್ಕೊಳ್ಳೋಣ ಬಾ. ಅಲ್ಲೋ ಕುತ್ಕೊತಾ ಇರ್ಬೇಕಾದ್ರೆ ಹಿಂದೆಯಿಂದ ಹಾಡೋದು ಜೋರಾಗಿ, ಏನು ಆಗಿದೆ ಅಂತೇನೋ ಹಾಡೋದು. ಆಮೇಲೆ ನಾವೇನೇನು ಮಾತಾಡ್ತಾ ಇದ್ದೀವೋ ಅದ್ರದ್ದೊಂದು ಮಿಮಿಕ್ರಿ ಟೈಪ್ ಮಾಡೋದು, ಅಲ್ಲಿಂದ ಲಿಪ್ಸಿಂಗ್ ಟೈಪ್ ಏನೋ ಮಾಡೋದು, ಅವರಿಬ್ರು ಮಾಡೋದು. ಅದೆಲ್ಲ ತುಂಬ ನಡೀತಾ ಇತ್ತು ಮನೆಯಲ್ಲಿ. ಬೈ ದ ವೇ ಇದೆಲ್ಲ ಬೈ ದ ವೇ ಸೈಡ್ ಬೈ ಸೈಡ್ ಕರಿ ಬಸಪ್ಪ ಅವರು ಗೊರ್ಕೆ ಹೊಡಿತಿದ್ರು ಆ ಟೈಮಲ್ಲಿ ಅಂತ. ನನಗೆ ಅಂತೂ ಆ ಗೊರ್ಕೆ ತೊಳೋಕೆ ಆಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ದೂರ ಹೋಗ್ಬಿಟ್ಟು ಈ ರೀತಿ ಕಾನ್ವರ್ಸೇಷನ್ಸ್ ಎಲ್ಲ ಆಗ್ತಾಯಿತ್ತು. ಬಟ್ ಇಷ್ಟೆಲ್ಲ ಆಗಿದೆ. ಆ್ಯಂಡ್ ಇನ್ನೂ ಜಾಸ್ತಿ ಪ್ರಾಬಬ್ಲಿ ಈ ರೊಮ್ಯಾಂಟಿಕ್ ಆ್ಯಂಗಲ್ ಅಲ್ಲ, ಬಟ್ ಇನ್ ಜನರಲ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಬಟ್ ಎಂಟರ್ಟೈನ್ಮೆಂಟ್ ಏನು ಅನ್ನೋದು ಕನ್ಫ್ಯೂಸ್ ಆಗ್ಬಿಟ್ಟೆ ನನಗೆ.